ಗಜೇಂದ್ರನ ಶ್ರಮ ಮತ್ತು ಭೋಲನ ಸ್ನೇಹ ಮ್ಯಾಜಿಕ್ ಮಾವ ಪರಿಸ್ಥಿತಿನ ಬದಲಾಯಿಸ್ತು. ದುರಾಸೆಯಿಂದ ಲಾಲಾ ಮಾಡಿದ ಕೆಲಸಕ್ಕೆ ಅವನ ಪಾಲಿಗೆ ಸಿಕ್ಕಿದ್ದು ಮಾತ್ರ ಮಣ್ಣೆ. ಪ್ರಾಮಾಣಿಕತೆಯಿಂದ ಯಾರ ಮನಸ್ಸನ್ನ ಗೆಲ್ತಾರೋ ದೇವತೆಗಳು ಕೂಡ ಅವರ ಕಡೆಗೆ ಇರ್ತಾರೆ. ಸುಡು ಬಿಸಿಲಿನಲ್ಲಿ ಹಳ್ಳಿಯಲ್ಲಿ ದಿನ ಶುರುವಾಗುತ್ತೆ. ಬೀಸ್ತಿದ್ದ ಗಾಳಿ ಕೂಡ ಬಿಸಿಯಾಗಿದೆ. ಸುತ್ತಮುತ್ತ ಎಲ್ಲ ಒಣಗಿದ ಹಾಗೆ ಕಾಣ್ತಿದೆ. ಗಜೇಂದ್ರ ತಾನು ಸಾಕಿದ ಒಂಟೆ ಭೋಲಾ ಜೊತೆ ಸುಡುತ್ತಿರುವ ನೆಲದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಭೋಲಾ ತನ್ನ ಬೆನ್ನಿಗೆ ಕಟ್ಟಿದ ಗಾಡಿನ ಎಳ್ಕೊಂಡು ಬರ್ತಿದೆ. ಅದ್ರ ಮೇಲೆ ದೇಸಿ ಮಾವ ಕಚೋರಿ ಅಂತ ಬೋರ್ಡ್ ಹಾಕಿದೆ. ಆದ್ರೆ ಯಾರು ಗಿರಾಕಿಗಳೇ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಗಜೇಂದ್ರ ಒಂದು ದೊಡ್ಡ ಮರದ ಕೆಳಗೆ ನಿಂತ್ಕೋತಾನೆ. ಅವನೊಂದು ಬಟ್ಟೆಯಿಂದ ತನ್ನ ಬೆವರು ಒರೆಸ್ಕೋತಾನೆ ಮತ್ತೆ ಪ್ರೀತಿಯಿಂದ ಭೋಲಾನ ಸವರ್ತಾನೆ. ಅಯ್ಯೋ ದೇವ್ರೆ, ಇದೆಂತಹ ಪರೀಕ್ಷೆ! ಊರಿಗೆ ಬರ ಬಂದಿದೆ ಮತ್ತೆ ನನ್ನ ಕಚೋರಿಯ ಅಂಗಡಿ ಕೂಡ ಖಾಲಿ ಬಿದ್ದಿದೆ. ಇವತ್ತು ಸಂಪಾದನೆ ಆಗ್ಲಿಲ್ಲ ಅಂದ್ರೆ ಪಾಪ ಬೋಲು ಉಪವಾಸ ಮಲ್ಗ್ಬೇಕಾಗತ್ತೆ. ಮತ್ತೆ ನಾನು ಕೂಡ ಬೆಣ್ಣೆ ತಗೊಳೋದಕ್ ಕೂಡ ನನ್ನ ಹತ್ರ ಸ್ವಲ್ಪನೂ ದುಡ್ಡಿಲ್ಲ. ಗಜೇಂದ್ರನ ಮುಖ ತುಂಬಾ ಬೇಜಾರಿನಿಂದ ಕೂಡಿರುತ್ತೆ. ಆ ದಾರಿಯ ಇನ್ನೊಂದು ಕಡೆ ಲಾಲಾರಾಮ್ ಅವನನ್ನ ನೋಡ್ತಿರ್ತಾನೆ. ಅವನದೊಂದು ದೊಡ್ಡ ಸ್ವೀಟ್ ಅಂಗಡಿ ಇದೆ. ಅಲ್ಲಿ ಬೇಕಾದಷ್ಟು ತಿಂಡಿ ತಿನಿಸುಗಳನ್ನ ಇಟ್ಟಿರ್ತಾನೆ. ಅವನು ಫ್ಯಾನ್ ಕೆಳಗೆ ಆರಾಮಾಗಿ ಕೂತಿದ್ದಾನೆ ಮತ್ತೆ ಗಜೇಂದ್ರನ ಸ್ಥಿತಿ ನೋಡಿ ನಗ್ತಾ ಇದ್ದಾನೆ. ಆಗ ಅವನು ಎದ್ದು ತನ್ನ ಅಂಗಡಿ ಬಾಗಿಲಿನವರೆಗೆ ಬರ್ತಾನೆ. ಅಲ್ಲಿಂದ ಗಜೇಂದ್ರನ್ನ ಆಡ್ಕೊಂಡು ನಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅರೆ ಓ ಗಜೇಂದ್ರ, ಯಾಕ ಒಂಟೆನ್ ಪಾಪ ಬಿಸ್ಲಲ್ಲಿ ಸಾಯಿಸ್ತಾ ಇದೀಯಾ? ಕಚೋರಿ ಮಾಡೋದಕ್ಕೆ ಸಾಮಾನೇ ಇಲ್ಲ ಅಂದ್ಮೇಲೆ ಈ ನಾಟಕ ಯಾಕೆ? ನನ್ನ ಅಂಗಡಿ ನೋಡು, ಇಲ್ಲಿ ತಾಜಾ ತುಪ್ಪದ ವಾಸನೆ ಇದೆ. ನೀನ್ ಹೋಗಿ ಬೇರೆ ಕೆಲಸ ಮಾಡು. ಕಚೋರಿ ಮಾರೋ ಕೆಲಸ ನಿನಗೆ ಆಗೋದಿಲ್ಲ. ಲಾಲಾ ಅಂಗಡಿಯಲ್ಲಿ ಕೂತಿದ್ದ ಇನ್ನೊಬ್ಬ ಗ್ರಾಹಕ ಶೇರ್ ಸಿಂಗ್ ಕೂಡ ಇದನ್ನೆಲ್ಲ ನೋಡಿ ನಗ್ತಾನೆ. ಲಾಲಾಜಿ ಸರಿಯಾಗಿ ಹೇಳಿದ್ರು ಗಜೇಂದ್ರ. ಈಗ ಈ ಊರಲ್ಲಿ ಬೆಣ್ಣೆ ಕಚೋರಿ ಯಾರು ತಗೊಳ್ಳೋದಿಲ್ಲ. ಎಲ್ಲ ಶ್ರೀಮಂತರಾಗಿದ್ದಾರೆ. ಮತ್ ನಿನ್ನ ಕಚೋರಿಲಿ ಈಗ ಸ್ವಾದ ಕೂಡ ಇಲ್ಲ. ಸೋಲೊಪ್ಕೊಂಡ್ಬಿಡು. ಸ್ವಾದ ನಿಯತ್ತಿಂದ ಬರೋದು ಲಾಲಾ ಅವ್ರೆ. ಇವತ್ ನಂಗೆ ಕೆಟ್ಟ ಸಮಯ, ಆದ್ರೆ ನಾಳೆ ಎಲ್ಲ ಸರಿ ಹೋಗುತ್ತೆ. ನನ್ನ ಪರಿಶ್ರಮದ ಮೇಲೆ ನಂಗೆ ನಂಬಿಕೆ ಇದೆ. ಪರಿಶ್ರಮದಿಂದ ಹೊಟ್ಟೆ ತುಂಬೋದಿಲ್ಲ, ದುಡ್ಡಿಂದ ತುಂಬುತ್ತೆ. ಹೋಗ ಇಲ್ಲಿಂದ ಹೋಗ. ಗಜೇಂದ್ರ ಇದನ್ನೆಲ್ಲ ನೋಡಿ ಇನ್ನೂ ಬೇಜಾರಾಗ್ತಾನೆ. ಅವನು ತನ್ನ ಒಂಟೆ ಭೋಲಾ ಜೊತೆ ಅಲ್ಲಿಂದ ಹೋಗೋದಕ್ಕೆ ತೀರ್ಮಾನ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಇಬ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಅವತ್ತು ಸಂಜೆ ಗಜೇಂದ್ರ ಹಳ್ಳಿಯ ಹೊರಭಾಗದ ಒಂದು ಹಳೆಯ ಮಂದಿರಕ್ಕೆ ಬರ್ತಾನೆ. ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡಕ್ಕೆ ಯೋಚಿಸ್ತಾನೆ. ಅವನು ದೇವಸ್ಥಾನದ ಹಿಂಭಾಗಕ್ಕೆ ಬರ್ತಾನೆ. ಭೋಲಾನ ಒಂದು ಹಳೆಯ ಮರದ ಕೆಳಗೆ ಮಾಡಿದ್ದ ಶೆಡ್ ನಲ್ಲಿ ಕಟ್ಟಿ ಹಾಕ್ತಾನೆ. ಅವನು ಕೂಡ ದೇವಸ್ಥಾನದ ಗೋಡೆಗೆ ಒರಗಿ ಕೂತ್ಕೋತಾನೆ. ಅವನಿನ್ನೇನು ನಿದ್ದೆ ಮಾಡಬೇಕು ಅನ್ನೋಷ್ಟರಲ್ಲಿ ಅವನ ದೃಷ್ಟಿ ಕಲ್ಲುಗಳ ಕೆಳಗಿದ್ದ ಒಂದು ಡಬ್ಬದ ಮೇಲೆ ಬೀಳುತ್ತೆ. ಅವನು ಎದ್ದು ಅಲ್ಲಿಗೆ ಹೋಗ್ತಾನೆ. ಆ ಬಾಕ್ಸ್ ಅನ್ನ ಹೊರಗೆ ತೆಗಿತಾನೆ. ಅದನ್ನ ಗಮನ ಇಟ್ಟು ನೋಡ್ತಾನೆ. ಇದೇನಿದು? ಈ ಪಾಳ್ ಬಿದ್ದಿರೋ ಜಾಗದಲ್ಲಿ ಈ ಡಬ್ಬ ಎಲ್ಲಿಂದ ಬಂತು? ಇದ್ರಲ್ಲಿ ಯಾರಾದ್ರೂ ಕಳ್ಕೊಂಡಿರುವಂತ ವಸ್ತು ಇರ್ಬೋದಾ? ನಾನಿದನ್ನ ತೆಗೆದು ನೋಡ್ಬೇಕು. ಗಜೇಂದ್ರ ನಿಧಾನವಾಗಿ ಬಾಕ್ಸ್ ಓಪನ್ ಮಾಡ್ತಾನೆ. ಅದ್ರೊಳಗೆ ಅಂಥದ್ದೇನೂ ಇರಲ್ಲ. ಆದ್ರೆ ಒಂದು ಚಿಕ್ಕ ಬಿಳಿಯ ಮಾವ ತುಂಡನ್ನ ಇಟ್ಟಿರ್ತಾರೆ. ಮಾವ ನೋಡಕ್ಕೆ ಸಾಮಾನ್ಯವಾಗಿರುತ್ತೆ, ಆದ್ರೆ ಅದು ಸ್ವಲ್ಪ ಹೊಳಿತಿರುತ್ತೆ. ಅದರಿಂದ ತುಂಬಾ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಅವನು ಆ ಮಾವನ ಮುಟ್ಟೋಕೆ ಪ್ರಯತ್ನ ಪಡ್ತಿದ್ದ ಹಾಗೆ ಅವನ ಮುಂದೆ ಒಬ್ಬ ದೇವತೆ ಪ್ರತ್ಯಕ್ಷನಾಗ್ತಾನೆ. ನಿನ್ನ ಪ್ರಾಮಾಣಿಕತೆ ನನ್ನನ್ನು ಇಲ್ಲಿಗೆ ಕರೆತಂದಿದೆ. ಈ ಪೆಟ್ಟಿಗೆಯಲ್ಲಿರುವ ಬೆಣ್ಣೆ ಎಂದಿಗೂ ಖಾಲಿಯಾಗುವುದಿಲ್ಲ. ನೀನಿದನ್ನು ಕಚೋರಿಯಲ್ಲಿ ಹಾಕು. ಇದನ್ನು ಯಾರೇ ತಿಂದರೂ ಅವರ ಮನಸ್ಸು ಶಾಂತವಾಗುತ್ತದೆ ಹಾಗೂ ಅವರ ರೋಗಗಳು ಗುಣವಾಗುತ್ತವೆ. ಆದರೆ ನೆನಪಿಟ್ಕೋ, ನೀನ್ ಯಾವತ್ತೂ ದುರಾಸೆ ಪಡ್ತೀಯೋ ಆಗ ಈ ಜಾದು ಮುಗಿದು ಹೋಗುತ್ತೆ. ಮಹಾರಾಜರೇ, ನಾನು ಏನ್ ಹೇಳಲಿ? ನೀವು ನನ್ನ ಮುಳುಗ್ತಾ ಇದ್ದ ಜೀವನನ ಕಾಪಾಡಿದ್ದೀರಾ. ನಾನು ನಿಮ್ಗೆ ಮಾತು ಕೊಡ್ತೀನಿ, ನಾನು ಯಾವತ್ತೂ ದುರಾಸೆ ಪಡೋದಿಲ್ಲ. ಮತ್ತೆಲ್ರಿಗೂ ಪ್ರೀತಿನ ತಿನ್ನಿಸ್ತೀನಿ. ತಥಾಸ್ತು ವತ್ಸ. ಯಾವಾಗಲೂ ನಿನ್ನ ನಿಯತ್ತು ಹಾಗೂ ಕರ್ಮವನ್ನು ಸ್ವಚ್ಛವಾಗಿಡು. ಇದೇ ಸತ್ಯದ ಅರಿವಾಗಿದೆ. ದೇವತೆ ಅವನಿಗೆ ಆಶೀರ್ವಾದ ಮಾಡಿ ಕೆಲವೇ ಕ್ಷಣದಲ್ಲಿ ಮಾಯ ಆಗ್ಬಿಡ್ತಾರೆ. ಗಜೇಂದ್ರ ಮಾವ ಇದ್ದ ಬಾಕ್ಸ್ ಅನ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಮಾರನೇ ದಿನ ಗಜೇಂದ್ರ ತನ್ನ ಗಾಡಿ ತಗೊಂಡು ಮತ್ತೆ ಮಾರ್ಕೆಟ್ ಕಡೆ ಬರ್ತಾನೆ. ಇವತ್ತು ಅವನ ಮುಖದ ಮೇಲೆ ಬೇರೆಯದೇ ಹೊಳಪಿದೆ.
ಅವನು ಭೋಲಾನ ಒಂದು ಕಡೆ ನಿಲ್ಲಿಸಿ ಬಂದು ತನ್ನ ತಿಂಡಿ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ. ಅವನು ಅದೇ ಬಾಕ್ಸ್ ಇಂದ ಮಾವ ತೆಗಿತಾನೆ. ಅವನದನ್ನ ತಗೊಂಡ ತಕ್ಷಣ ಬಾಕ್ಸ್ ಅಲ್ಲಿ ಮತ್ತೆ ಮಾವ ಪ್ರತ್ಯಕ್ಷ ಆಗುತ್ತೆ. ಅದನ್ನ ನೋಡಿ ಗಜೇಂದ್ರಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಅವನು ಮಾವಾದಲ್ಲಿ ಮಸಾಲೆ ಮಿಕ್ಸ್ ಮಾಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಕಚೋರಿಗಳು ಕರಿಯಕ್ಕೆ ಶುರು ಮಾಡ್ತಾನೆ. ಸುತ್ತಮುತ್ತ ಸುವಾಸನೆ ಹರಡಿರುತ್ತೆ. ಮತ್ತೆ ಹತ್ತಿರದಲ್ಲೇ ಇದ್ದ ಜನ ಅವನ ಗಾಡಿ ಹತ್ರ ಬರಕ್ಕೆ ಶುರು ಮಾಡ್ತಾರೆ. ಅರೆ, ಇದೆಂಥ ಸುವಾಸನೆ ಬರ್ತಿದೆ, ನನಗಂತೂ ಸ್ವರ್ಗದ ಬಾಗಿಲೇ ತೆಗೆದು ಬಿಟ್ಟಿದೆ ಅನ್ನಿಸ್ತಿದೆ. ಗಜೇಂದ್ರ, ಇವತ್ ಏನ್ ಸ್ಪೆಷಲ್ ಮಾಡ್ತಿದ್ಯಾ? ಇದ್ದಕ್ಕಿದ್ದಂಗೆ ನಂಗೆ ಹಸುವೆ ಜಾಸ್ತಿ ಆಗಿದೆ. ಅಜ್ಜಿ, ಇವತ್ತು ರುಚಿಯಾದ ಬೆಣ್ಣೆ ಕಚೋರಿ ಇದೆ, ಬನ್ನಿ ಬಿಸಿ ಬಿಸಿಯಾಗಿ ತಿಂದು ನೋಡಿ. ಅಷ್ಟೊತ್ತಿಗೆ ಶೇರ್ ಸಿಂಗ್ ಕೂಡ ಅಲ್ಲಿಗೆ ಬರ್ತಾನೆ. ನಿನ್ನೆ ಅವನು ಕೂಡ ಗಜೇಂದ್ರನ್ನ ಆಡ್ಕೋತಿದ್ದ. ಅವನು ಸುವಾಸನೆಯ ಹಿಂದೆ ಗಾಡಿ ಹತ್ರ ಬರ್ತಾನೆ. ಗಜೇಂದ್ರ ಎಲ್ಲರಿಗೂ ಫ್ರೆಶ್ ಆದ ಮಾವ ಕಚೋರಿ ಕೊಡ್ತಾನೆ. ಶೇರ್ ಸಿಂಗ್ ಒಂದು ದೊಡ್ಡ ಪೀಸ್ ತಿಂತಾನೆ. ತಕ್ಷಣ ಅವನ ಮುಖದ ಮೇಲೆ ಸಂತೋಷ ತುಂಬುತ್ತೆ. ವಾ ಗಜೇಂದ್ರಣ್ಣ, ಏನ್ ತಿನ್ಸಿದ್ರಿ ನೀವು? ನನ್ನ ಸುಸ್ತೆಲ್ಲ ಮಾಯ ಆದಂಗಾಯ್ತು. ನನ್ನ ತಲೆನೋವು ಮಾಯ ಆಗೋಯ್ತು. ಇದು ಕಚೋರಿ ಅಲ್ಲ, ಇದಂತೂ ಅಮೃತ. ತಗೋ, ಇದಕ್ಕೆ ಈ 5 ನಾಣ್ಯಗಳನ್ನ ಹಿಡ್ಕೋ. ಬೇಡ ಶೇರ್ ಸಿಂಗ್ ಅವ್ರೆ, ಇದ್ರ ಬೆಲೆ ಬರೀ 1 ನಾಣ್ಯ ಅಷ್ಟೇ, ನನಗೆ ಜಾಸ್ತಿ ಬೇಡ. ನಿಜ ಹೇಳ್ಬೇಕಂದ್ರೆ ನನ್ ಕಾಲ್ ನೋವು ಸರಿ ಹೋಯ್ತು ಅನ್ನಿಸ್ತಿದೆ. ನೀನೇನೋ ಮ್ಯಾಜಿಕ್ ಮಾಡ್ಬಿಟ್ಟೆ. ಅಲ್ಲಿದ್ದವರೆಲ್ಲ ತಿಂದು ತುಂಬಾ ಖುಷಿ ಆಗ್ತಾರೆ. ನಿಧಾನವಾಗಿ ಇನ್ನೂ ಹೆಚ್ಚಿನ ಜನ ಗಜೇಂದ್ರನ ಗಾಡಿ ಹತ್ರ ಬರ್ತಾರೆ. ಮತ್ತೆ ಅವನು ಮಾಡಿದ ಮಾವ ಕಚೋರಿನ ತಿಂದು ಸಂತೋಷ ಪಡ್ತಾರೆ. ಮತ್ತೆ ಗಜೇಂದ್ರನ ಸ್ಪೆಷಲ್ ಮಾವ ಕಚೋರಿ ಮಾರ್ಕೆಟ್ ಅಲ್ಲೆಲ್ಲ ಮಾತುಕತೆ ಶುರುವಾಗುತ್ತೆ. ಮಾರ್ಕೆಟ್ಗೆ ಯಾರೇ ಬಂದ್ರು ಗಜೇಂದ್ರನ ಮಾವ ಕಚೋರಿ ಖಂಡಿತ ತಿಂತಾರೆ. ಈಗ ಭೋಲಾನ ಕೂಡ ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ. ಜನ ಅದಕ್ಕೆ ಹುಲ್ಲು ಮತ್ತೆ ಕ್ಯಾರೆಟ್ ತಿನ್ನಿಸ್ತಾರೆ. ಮತ್ತೆ ಭೋಲಾ ಖುಷಿಯಿಂದ ನಿಂತಿರುತ್ತೆ. ಗಜೇಂದ್ರ ಮತ್ತೆ ಭೋಲಾ ಇಬ್ಬರಲ್ಲೂ ಈಗ ಹೊಸ ಶಕ್ತಿ ಬಂದಿದೆ. ಗಜೇಂದ್ರ ಪದೇ ಪದೇ ಬಾಕ್ಸ್ ಇಂದ ಮಾವ ತೆಗಿತಾನೆ. ಪ್ರತಿ ಸಲ ಅದು ಮತ್ತೆ ತುಂಬಿಕೊಳ್ಳುತ್ತೆ. ಇಬ್ರು ಒಟ್ಟಿಗೆ ತುಂಬಾ ಖುಷಿಯಾಗಿರ್ತಾರೆ. ಮತ್ತೆ ಒಟ್ಟಿಗೆ ಮಾವ ಕಚೋರಿನ ಮಾರ್ತಾರೆ. ಲಾಲಾರಾಮ್ ತನ್ನ ಅಂಗಡಿಯಲ್ಲೇ ಕೂತು ಗಜೇಂದ್ರ ಫೇಮಸ್ ಆಗ್ತಿರೋದನ್ನ ನೋಡ್ತಾನೆ. ಅವನ ಸಾಫಲ್ಯ ನೋಡಿ ಇವನಿಗೆ ಆಶ್ಚರ್ಯ ಆಗತ್ತೆ. ಜೊತೆಗೆ ಹೊಟ್ಟೆ ಕಿಚ್ಚು ಕೂಡ ಆಗುತ್ತೆ. ಅವನು ಗಜೇಂದ್ರ ಯಾವ ಬಾಕ್ಸ್ ಇಂದ ಮಾವ ತೆಗಿತಾ ಇದ್ದಾನೆ ಅಂತ ಗಮನ ಇಟ್ಟು ನೋಡ್ತಾನೆ. ನಿನ್ನೆವರೆಗೂ ಇವನ್ ಬಳಿ ಉಪ್ಪು ತಗೊಳಕ್ಕೂ ದುಡ್ಡಿರ್ಲಿಲ್ಲ, ಆದ್ರೆ ಇವತ್ತು ಇಡೀ ಊರೇ ಅವನ್ ಹಿಂದೆ ಬಿದ್ದಿದೆ. ಖಂಡಿತವಾಗ್ಲೂ ಇದ್ರಲ್ಲಿ ಏನೋ ಜಾದೂ ಇದೆ. ನಾನು ಆ ಡಬ್ಬನ ನೋಡ್ಲೇಬೇಕು. ಅದರಲ್ಲಿ ಅಂತದ್ ಏನಿದೆ ಖಾಲಿ ಆಗದೆ ಇರುವಂತದ್ದು? ಲಾಲಾರಾಮ್ ತನ್ನ ಮನಸ್ಸಿನಲ್ಲೇ ಗಜೇಂದ್ರನ ವ್ಯಾಪಾರ ಹಾಳು ಮಾಡಕ್ಕೆ ಏನೋ ಪ್ಲಾನ್ ಮಾಡಿದ ಹಾಗೆ ತಲೆ ಆಡಿಸ್ತಾನೆ. ಅವತ್ತು ರಾತ್ರಿ ದಟ್ಟವಾದ ಕತ್ತಲು ಕವಿದಿರುತ್ತೆ. ಆಕಾಶದಲ್ಲಿ ಚಂದ್ರನೂ ಇರಲ್ಲ. ಗಜೇಂದ್ರ ತನ್ನ ಮನೆ ಅಂಗಳದಲ್ಲಿಟ್ಟಿದ್ದ ಮಂಚದ ಮೇಲೆ ಮಲಗಿರ್ತಾನೆ. ಭೋಲಾ ಕೂಡ ಗಾಢವಾದ ನಿದ್ರೆಯಲ್ಲಿರ್ತಾನೆ. ಮನೆಯ ಗೇಟ್ ಹತ್ರ ಕಬ್ಬಿಣದ ಬಾಗಿಲಿರುತ್ತೆ. ಅಲ್ಲೇ ಕಚೋರಿ ಗಾಡಿ ಕೂಡ ಇರುತ್ತೆ. ಆ ಗಾಡಿಲೇ ಆ ಜಾದೂಯಿನ ಬಾಕ್ಸ್ ಕೂಡ ಇರುತ್ತೆ. ಎಲ್ಲ ಇದೆಯಲ್ಲ ಜಾದೂ ಪೆಟ್ಗೆ. ಈಗ ನಾನು ನೋಡ್ತೀನಿ ನಾಳೆ ಗಜೇಂದ್ರ ಹೇಗ್ ಕಚೋರಿ ಮಾಡ್ತಾನೆ ಅಂತ. ನಾನು ಇದರಿಂದ ಮಾವ ಕಚೋರಿ ಮಾಡಿ ಈ ಊರಿನ ದೊಡ್ಡ ವ್ಯಾಪಾರಸ್ಥ ಆಗ್ಬಿಡ್ತೀನಿ. ಹಾಗೂ ಗಜೇಂದ್ರಂಗೆ ತಮಾಷೆ ತೋರಿಸ್ತೀನಿ. ಲಾಲಾರಾಮ್ ಸೈಲೆಂಟ್ ಆಗಿ ಅಲ್ಲಿಗೆ ಬರ್ತಾನೆ. ಮತ್ತೆ ಯಾರಿಗೂ ಗೊತ್ತಾಗದ ಹಾಗೆ ಗಾಡಿಯಲ್ಲಿಟ್ಟಿದ್ದ ಜಾದೂ ಬಾಕ್ಸ್ ಅನ್ನ ತಗೊಂಡ್ ಹೋಗ್ತಾನೆ. ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ತಗೊಂಡ್ ಹೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಲಾಲಾರಾಮ್ ಬೇಗ ತನ್ನ ಅಂಗಡಿಗೆ ಬರ್ತಾನೆ. ಅವನು ಬಾಕ್ಸ್ ಓಪನ್ ಮಾಡಿ ಅದರಲ್ಲಿದ್ದ ಬಿಳಿಯ ಮಾವ ನೋಡ್ತಾನೆ. ಮಾವ ನೋಡಕ್ಕೆ ಸಾಮಾನ್ಯವಾಗೇ ಇರುತ್ತೆ, ಆದ್ರೆ ಅದರಿಂದ ಕೊಳೆತ ಮೊಟ್ಟೆಯ ಹಾಗೆ ಕೆಟ್ಟ ವಾಸನೆ ಬರ್ತಿರುತ್ತೆ. ಅದರಿಂದ ಅವನ ಮುಖ ಬಾಡಿ ಹೋಗುತ್ತೆ. ಆದ್ರೂ ಅವನಿಗೆ ಈ ಮಾವ ಇಂದ ಮತ್ತೆ ತಾನು ಯುವಕನಾಗಿ ಬದಲಾಗಬಹುದು ಅಂತ ನಂಬಿಕೆ ಇರುತ್ತೆ. ಅದಕ್ಕೆ ಅವನು ಅದರಲ್ಲಿ 1 ಸ್ಪೂನ್ ತಿಂದು ನೋಡ್ತಾನೆ. ಅದರಿಂದ ಏನೂ ಆಗಲ್ಲ. ಅವನು ಮತ್ತೆ ಇನ್ನೊಂದು ಸ್ಪೂನ್ ತಿನ್ನೋದಕ್ಕೆ ಬಾಕ್ಸ್ ಅನ್ನ ತಗೋತಾನೆ. ಆಗ ಅವನ ಕೈ ಉರಿಯಕ್ಕೆ ಶುರು ಆಗತ್ತೆ. ಬಾಕ್ಸ್ ಬೆಂಕಿ ತರ ಸುಡ್ತಾ ಇರುತ್ತೆ. ಆ ಬಾಕ್ಸ್ ನೆಲದ ಮೇಲೆ ಬಿದ್ದ ತಕ್ಷಣ ಅದರಲ್ಲಿದ್ದ ಮಾವ ಎಲ್ಲ ಮಣ್ಣಾಗಿ ಬದಲಾಗಿರೋದನ್ನ ನೋಡ್ತಾನೆ. ಇದೇನಾಗೋಯ್ತು? ಈ ಬೆಣ್ಣೆ ಮಣ್ಣು ಹೇಗಾಯ್ತು? ಮತ್ತಿದ್ರಿಂದ ಇಷ್ಟು ಕೆಟ್ಟ ವಾಸನೆ ಯಾಕೆ ಬರ್ತಿದೆ? ಗಜೇಂದ್ರ ಖಂಡಿತವಾಗ್ಲೂ ಇದ್ರಲ್ಲೇನೋ ಮಂತ್ರ ಹಾಕಿರ್ಬೇಕು. ಇದು ನನಗೆ ಸೇರ್ಲಿಲ್ಲ ಅಂತಂದ್ರೆ ಇದನ್ನ ನಾನು ಬೇರೆ ಯಾರಿಗೂ ಸೇರೋಕ್ ಬಿಡೋದಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ಅವನಿಗೆ ಅರ್ಥ ಆಗೋದಿಲ್ಲ.
ಅವತ್ತು ಮಧ್ಯಾಹ್ನ ಲಾಲಾರಾಮ್ ಹಳ್ಳಿಯ ಮುಖ್ಯಸ್ಥನ ಹತ್ರ ಆ ಬಾಕ್ಸ್ ತಗೊಂಡ್ ಹೋಗಿ ರಂಪ ಮಾಡ್ತಾನೆ. ಅವನ ಕೈಗೆ ಬ್ಯಾಂಡೇಜ್ ಕಟ್ಕೊಂಡಿರ್ತಾನೆ ಮತ್ತವನು ಎಲ್ಲರ ಮುಂದೆ ಜೋರಾಗಿ ಅಳ್ತಾ ಅವನ ಮಾತು ಹೇಳ್ತಾ ಇರ್ತಾನೆ. ಹಳ್ಳಿಯವರೆಲ್ಲ ಅಲ್ಲಿಗೆ ಬಂದು ಸೇರಿರ್ತಾರೆ. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಗಜೇಂದ್ರ ಕೂಡ ಅಲ್ಲಿಗೆ ಬರ್ತಾನೆ. ನೋಡಿ ಅಧ್ಯಕ್ಷರೇ, ಈ ಗಜೇಂದ್ರ ನಮ್ಮೆಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ. ಇದೊಂದು ಜಾದೂ ಪೆಟ್ಟಿಗೆ. ಇದೇನು ಅಂತ ತಿಳ್ಕೊಳ್ಳೋದಕ್ಕೆ ನಿನ್ನೆ ರಾತ್ರಿ ಇದನ್ನ ತಗೊಂಡ್ ಹೋದೆ. ನೋಡಿ ಇಲ್ಲಿ, ಇದ್ರಲ್ಲಿ ಬರೀ ಮಣ್ಣು ಮತ್ತೆ ಕೆಟ್ಟ ವಾಸನೆ ಇದೆ. ಇವನ್ ನಮ್ಮ ಆರೋಗ್ಯ ಎಲ್ಲ ಹಾಳು ಮಾಡ್ತಾನೆ. ಅಧ್ಯಕ್ಷರೇ, ನಾನ್ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸಿಲ್ಲ. ಇದು ಸಾಧು ಮಹಾರಾಜರ ಪ್ರಸಾದ. ಲಾಲಾ ಅವರು ಇದನ್ನ ಕದ್ದಿದ್ದಾರೆ. ಕಳ್ತನ ಮಾಡೋದು ಪಾಪ, ಹಾಗಾಗಿನೇ ಇದು ಮಣ್ಣಾಗಿ ಹೋಗಿದೆ. ಮುಖ್ಯಸ್ಥ ತುಂಬಾ ಬುದ್ಧಿವಂತನಾಗಿರ್ತಾನೆ. ಅವನು ಯೋಚನೆ ಮಾಡ್ತಾನೆ, ನಿಜವಾಗ್ಲೂ ಈ ಬಾಕ್ಸ್ ಜಾದೂ ಆಗಿದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಕೈಯಲ್ಲಿ ಖಂಡಿತ ತನ್ನ ಜಾದೂ ತೋರಿಸುತ್ತೆ. ಈ ಪೆಟ್ಟಿಗೆ ನಿಜವಾಗ್ಲೂ ಜಾದೂದಾಗಿದ್ರೆ ಇದು ನಿಜವಾದ ನಿಯತ್ತಿನ ಮನುಷ್ಯನ ಜೊತೆ ಇದ್ರ ಬಣ್ಣ ತೋರಿಸುತ್ತೆ. ಗಜೇಂದ್ರ, ನೀನ್ ಈ ಪೆಟ್ಟಿಗೆನ ಎತ್ಕೋ. ನಿಜ ಏನು ಅಂತ ಎಲ್ರ ಮುಂದೆನೂ ಹೊರಗ್ ಬರುತ್ತೆ. ಲಾಲಾರಾಮ್ ಮನಸ್ಸಲ್ಲೇ ಖುಷಿ ಪಡ್ತಾನೆ. ಗಜೇಂದ್ರನ್ಗೆ ಕೂಡ ಏಟಾಗತ್ತೆ ಅಂತ ಯೋಚಿಸ್ತಾನೆ. ಗಜೇಂದ್ರ ಮುಂದೆ ಬಂದು ಬಾಕ್ಸ್ ತಗೊಂಡ ತಕ್ಷಣ ಅದ್ರಲ್ಲಿದ್ದ ಮಣ್ಣು ಮತ್ತೆ ಸುವಾಸನೆಯ ಮಾವ ಆಗಿ ಬದಲಾಗುತ್ತೆ. ಮುಖ್ಯಸ್ಥ ಒಂದು ಸ್ಪೂನ್ ಮಾವ ಟೇಸ್ಟ್ ಮಾಡಿ ನೋಡ್ತಾರೆ. ತಕ್ಷಣ ಅವರ ಮುಖದ ಮೇಲೆ ಸಂತೋಷ ಮೂಡುತ್ತೆ. ವಾ, ಇಷ್ಟು ರುಚಿಯಾದ ಸ್ವಾದಿಷ್ಟವಾದ ಬೆಣ್ಣೆನ ನಾನು ಯಾವತ್ತೂ ತಿಂದಿರ್ಲಿಲ್ಲ. ಇದು ಒಳ್ಳೆ ಪೌಷ್ಟಿಕ ಆಹಾರ ತರ ಅನಿಸ್ತಿದೆ. ಅದನ್ನ ನೋಡಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಮತ್ತೆ ನಿಜವಾದ ಆರೋಪಿ ಲಾಲಾರಾಮೆ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ಲಾಲಾರಾಮ್, ನೀನು ಕೇವಲ ಕಳ್ತನ ಮಾಡಿಲ್ಲ, ಬದಲಾಗಿ ಪ್ರಾಮಾಣಿಕ ಮನುಷ್ಯನ ವಿರುದ್ಧ ಸುಳ್ಳು ಆರೋಪ ಹೊರಿಸಿದ್ಯಾ. ಜಾದು ಪೆಟ್ಟಿಗೆನಲ್ಲ, ಗಜೇಂದ್ರನ ನಿಯತ್ತಲ್ಲಿದೆ. ನಿನ್ನ ದುರಾಸೆಯ ಕಣ್ಣುಗಳು ಇದರಲ್ಲಿ ಮಣ್ಣನ್ನು ನೋಡಿದ್ವು, ಯಾಕಂದ್ರೆ ನಿನ್ನ ಮನಸ್ಸು ಹಾಳಾಗಿದೆ. ಇವನನ್ನ ಊರಿಂದನೇ ಹೊರಗೆ ಹಾಕಿ, ಇವನೊಬ್ಬ ಕಳ್ಳ. ಬೇಡ ಅಧ್ಯಕ್ಷರೇ, ಇವ್ರನ್ನ ಕ್ಷಮಿಸ್ಬಿಡಿ. ಇವ್ರಿಗೆ ಹೇಳಿ ಪರಿಶ್ರಮದ ದಾರಿ ಮಾತ್ರ ನಮ್ದು ಅಂತ, ದುರಾಸೆದಲ್ಲ. ನನ್ನನ್ನ ಕ್ಷಮಿಸ್ಬಿಡಿ. ನನ್ನ ದುರಾಸೆಯಿಂದ ಈಗ ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಿದೆ. ನಾನು ಮಾತು ಕೊಡ್ತೀನಿ, ಇನ್ ಮುಂದೆ ಯಾವತ್ತೂ ನನ್ನಿಂದ ಈ ತರ ಕೆಲಸ ಆಗಲ್ಲ. ಮತ್ತೆ ಎಲ್ರಿಗೂ ಸಹಾಯ ಕೂಡ ಮಾಡ್ತೀನಿ. ಲಾಲಾರಾಮ್ಗೆ ತನ್ನ ತಪ್ಪಿನ ಅರಿವಾಗತ್ತೆ. ಅವನು ಪಶ್ಚಾತ್ತಾಪದಿಂದ ನಿಂತಿರ್ತಾನೆ. ಇಲ್ಲಿಗೆ ಆ ದಿನ ಮುಗಿಯುತ್ತೆ. ಅವತ್ತು ಸಂಜೆ ಲಾಲಾರಾಮ್ ತನ್ನ ಅಂಗಡಿಯನ್ನ ಕ್ಲೋಸ್ ಮಾಡ್ತಾನೆ. ಮತ್ತೆ ಗಜೇಂದ್ರನ ಗಾಡಿಲಿ ಅವನಿಗೆ ಸಹಾಯ ಮಾಡ್ತಿರ್ತಾನೆ. ಅವನು ಪ್ರೀತಿಯಿಂದ ಭೋಲಾನ ಮೈ ಸವರ್ತಾ ಅದನ್ನ ಚೆನ್ನಾಗಿ ನೋಡ್ಕೋತಾನೆ. ಆ ಕಡೆ ಗಜೇಂದ್ರ ಮತ್ತೆ ತನ್ನ ಗಾಡಿ ಶುರು ಮಾಡ್ತಾನೆ. ಅವನು ತನ್ನ ಅದೇ ಪ್ರಾಮಾಣಿಕತೆಯಿಂದ ಬಂದವರಿಗೆಲ್ಲ ರುಚಿಯಾದ ಕಚೋರಿ ಕೊಡ್ತಾ ಇರ್ತಾನೆ. ಈ ಮಾವ ಕಚೋರಿಯಷ್ಟು ರುಚಿಯಾದ್ದು ಬೇರೆ ಏನೂ ಇಲ್ಲ. ನಾನು ಇದನ್ನ ತಿನ್ನಕ್ಕೆ ಶುರು ಮಾಡ್ದಾಗಿಂದ ನನ್ನ ಮೈಯಲ್ಲಿ ತುಂಬಾ ಆರೋಗ್ಯವಾಗಿದ್ದೀನಿ ಅನ್ನಿಸ್ತಾ ಇದೆ. ಹೌದು ಗಜೇಂದ್ರ, ಈ ಬೆಣ್ಣೆನ ತಿಂದ ಮೇಲೆ ನನಗಿನ್ನೂ 10 ವರ್ಷ ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ. ಈ ಬೆಣ್ಣೆ ಕಚೋರಿ ಯಾವ್ದೋ ಜಾದೂನಿಂದಲ್ಲ, ಬದಲಾಗಿ ಸತ್ಯ ಮತ್ತೆ ನಿಯತ್ತಿನ ಕೊಡುಗೆ. ನಾನು ನಿಮ್ಮೆಲ್ಲರಲ್ಲೂ ಇದನ್ನೇ ಕೇಳ್ತೀನಿ, ಏನಂದ್ರೆ ನೀವುಗಳು ಕೂಡ ಸತ್ಯದ ಮಾರ್ಗನ ಹಿಡೀರಿ. ಯಾವತ್ತೂ ಕೂಡ ದುರಾಸೆ ದಾರಿನ ಹಿಡಿಬೇಡಿ.